ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿರುದ್ಧ ಆರ್ ನಿಜಗಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಏನೇನು ಅಪ್ಡೇಟ್ಸ್ ಬರುತ್ತೆ ನನ್ನ ಯೂಟ್ಯೂಬ್ ಚಾನಲ್ದು ಅದನ್ನೆಲ್ಲ ರಿಸೀವ್ ಮಾಡೋದಕ್ಕೆ ಬೆಲ್ ಐಕನ್ನ ಒತ್ತಿ. ಆ್ಯಂಡ್ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ದ ಚೆನ್ನೈ ಸೂಪರ್ ಕಿಂಗ್ಸ್. ಲಾಸ್ಟ್ ಟೈಮ್ ಮ್ಯಾಚ್ ಆದಾಗ ಒಂದು ಹಿಸ್ಟಾರಿಕ್ ರೈವಲ್ರಿ ಆಗಿತ್ತು. RCB ಚೆನ್ನೈ ಸೂಪರ್ ಕಿಂಗ್ಸ್ನ ಹಿಸ್ಟಾರಿಕ್ ಆಗಿ ಬೀಟ್ ಮಾಡಿ ಪ್ಲೇ ಆಫ್ಸ್ಗೆ ಹೋಗಿದ್ರು ಲಾಸ್ಟ್ ಟೈಮು. ಚೆನ್ನೈ ಅಥವಾ ಬೆಂಗಳೂರು ಯಾವುದಾದ್ರು ಒಂದು ಟೀಮ್ ಮಾತ್ರ ಪ್ಲೇ ಆಫ್ಸ್ಗೆ ಹೋಗೋಕ್ಕೆ ಸಾಧ್ಯ ಇತ್ತು, 4th ಸ್ಪಾಟ್ನ ತಗೊಂಡು ಪ್ಲೇ ಆಫ್ಸ್ನಲ್ಲಿ. ಆ್ಯಂಡ್ RCB ವಿತ್ ಸರ್ಟನ್ ಕ್ರೈಟೀರಿಯಾ ಆ ಮ್ಯಾಚ್ನ ಗೆದ್ದು ಚೆನ್ನೈನ ಡಿಫೀಟ್ ಮಾಡಿ ಪ್ಲೇ ಆಫ್ಸ್ಗೆ ಹೋಗಿದ್ರು. ಆ್ಯಂಡ್ ಈ ಸಲ ಕೂಡ ಆ ಥರ ಸಂದಿಗ್ಧ ಪರಿಸ್ಥಿತಿ ಇಲ್ಲ RCBಗೆ, ಯಾಕಂದರೆ ಹೋಗ್ತಾರಾ ಇಲ್ವಾ ಅನ್ನೋ ಭಯ ಇಲ್ಲ. ಬಟ್ ಈ ಮ್ಯಾಚ್ನ ಗೆದ್ದರೆ ಕ್ವೈಟ್ ಈಸಿಲಿ ಪ್ಲೇ ಆಫ್ಸ್ಗಂತೂ ಗ್ಯಾರಂಟಿ ಹೇಳ್ಬೋದು. ಕ್ವಾಲಿಫೈಡ್ ಅನ್ನೋ ಒಂದು ಮಾರ್ಕ್ ಬರದೇ ಇರ್ಬೋದು, ಬಟ್ ಕ್ವಾಲಿಫಿಕೇಷನ್ ಅನ್ನುವಂತಹ ಒಂದು ಗ್ಯಾರಂಟಿ ಬಂದೇ ಬರುತ್ತೆ. ಬಟ್ ವಿತ್ ನೆಟ್ ರನ್ ರೇಟ್ ಬಂದರೆ RCB ಕ್ವಾಲಿಫೈ ಆದರೂ ಆಗಿಬಿಡ್ಬೋದು. ಬಟ್ RCB 16 ಪಾಯಿಂಟ್ಸ್ ಇವೆರಡಕ್ಕೂ ದೂರ ಮಾಡ್ತಿರೋದೇನು ಅಂತ ಅಂದರೆ ಒಂದು ಫ್ಯಾಕ್ಟರ್ ಏನಂತಂದರೆ ಬೆಂಗಳೂರಿನಲ್ಲಿನ ಮಳೆ. ನಾವೇನು ರಿಕ್ವೆಸ್ಟ್ ಮಾಡೋದು ಅಂತಂದರೆ ವರುಣ ದೇವನಲ್ಲಿ ಮಳೆ ಮಾತ್ರ ಆ ಟೈಮಲ್ಲಿ ಬರದೇ ಇರಲಪ್ಪ ಅಂತ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಬಟ್ ಫುಲ್ ಮ್ಯಾಚ್ ಆಗದೇ ಇದ್ರೂ ಎನಿ ಆ್ಯಕ್ಷನ್ ಎನಿ ಪ್ಲೇ ಆದರೂ ಇರಬೇಕು ಅಂತ ರಿಕ್ವೆಸ್ಟ್ ಹೋಪ್ ಮಾಡೋಣ. ಬಿಕಾಸ್ ಇನ್ನೂ ಸಬ್ವೇರ್ ಸಿಸ್ಟಮ್ ಇರೋದ್ರಿಂದ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇಟ್ ಹೆಲ್ಪ್ಸ್ ಮೋಸ್ಟ್ ಆಫ್ ದ ಟೈಮ್ ಏನಂತಾರೆ ಮ್ಯಾಚ್ ಆಗೋದಕ್ಕೆ. ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಂತೂ ಆಲ್ರೆಡಿ ಎಲಿಮಿನೇಟ್ ಆಗಿಬಿಟ್ಟಿದೆ IPLನಿಂದ. ಆ್ಯಂಡ್ ಈ ಸಲ IPL 2025ಇಂದ. ಆ್ಯಂಡ್ ದೇ ಆರ್ ಲುಕಿಂಗ್ ಲೈಕ್ ರಿಯಲಿ ಹೋಪ್ಲೆಸ್ ಆಗಿ ಕಾಣ್ತಾ ಇದ್ದಾರೆ ಚೆನ್ನೈ ಟೀಮ್ ಅಂತ ಹೇಳ್ಬೋದು. ದೇ ಆರ್ ರಿಯಲಿ ನಾಟ್ ಏಬಲ್ ಟು ಫೈಂಡ್ ಎನಿ ಕ್ಲೂ. ಇವಾಗ ಬಂದಿರುವಂತಹ ಡೆವಾಲ್ಡ್ ಬ್ರೇವಿಸ್ ಏನು ರಿಪ್ಲೇಸ್ಮೆಂಟ್ ಆಗಿ ಚೆನ್ನೈ ಸ್ಕ್ವಾಡ್ಗೆ ಆ್ಯಡ್ ಆದರು, ಅವರೊಬ್ಬರೇ ಸದ್ಯಕ್ಕೆ ಹೋಪ್ ಅಂತ ಹೇಳ್ಬೋದು. ಡೆವಾಲ್ಡ್ ಬ್ರೇವಿಸ್ ಅವರು ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಅದು ಬಿಟ್ಟರೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹೋಪ್ ಅನ್ನೋರು ಯಾರೂ ಕಾಣ್ತಾನೆ ಇಲ್ಲ. ಖಲೀಲ್ ಅಹ್ಮದ್ ಅವರು ಕೂಡ ಒಂದು ಬೌಲಿಂಗಲ್ಲಿ, ನೂರ್ ಅಹ್ಮದ್ ಕೂಡ ಪರ್ಪಲ್ ಕ್ಯಾಪ್ ಲಿಸ್ಟಲ್ಲಿದ್ದರು ಒಂದು ಟೈಮಲ್ಲಿ. ಸೊ ಇವರೆಲ್ಲ ಒಂದು ಹೋಪ್ ಆಗಿರ್ಬೋದು. ಬಟ್ ಅದನ್ನು ಬಿಟ್ಟರೆ ಚೆನ್ನೈದು ಕಲೆಕ್ಟಿವ್ ಟೀಮ್ ಎಫರ್ಟ್ ಬರ್ತಾನೆ ಇಲ್ಲ. ಆ್ಯಂಡ್ MS ಧೋನಿ ಅವರು ಎಂತಹ ಒಳ್ಳೆ ಲೀಡರ್ ಆಗಿದ್ದರು, ಎಂತಹ ಕ್ಯಾಪ್ಟನ್ ಆಗಿದ್ರು, ಅವ್ರಿಗೆ ಒಳ್ಳೆ ಟೀಮ್ ಬೇಕೇ ಬೇಕಾಗುತ್ತೆ. ಯಾವುದೇ ಕ್ಯಾಪ್ಟನ್ಗಾದ್ರೂ ಒಂದು ಸೀಸನ್ ಚೆನ್ನಾಗಿ ಹೋಗಬೇಕು ಅಂತಂದರೆ. ಆ್ಯಂಡ್ ಈ ಸಲ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಆಕ್ಷನಲ್ಲಿ ದೇ ಹ್ಯಾವ್ ರಿಯಲಿ ಗಾನ್ ರಾಂಗ್ ಅಂತ ನನಗನ್ಸುತ್ತೆ. ಆ್ಯಂಡ್ ಯಾವ ಪ್ಲೇಯರ್ಸ್ ಕೂಡ ಆ ಪೊಸಿಷನ್ಗೆ ಆಡುವಂತಹ ಪ್ಲೇಯರ್ಸ್ನ ಅವ್ರು ತೊಗೊಂಡಿಲ್ಲ. ಆ್ಯಂಡ್ ಈ ಸೀಸನ್ ಒಂದು ಬ್ಲಂಡರ್ ಆಗಿ ಟರ್ನ್ಔಟ್ ಆಗಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ಗೆ. ಸೊ ಈ ಥರ ಒಂದು ಬ್ಲಂಡರ್ ಆಗಿರುವಂತಹ ಸೀಸನ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ ಮ್ಯಾಚಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಲ್ರೆಡಿ ಮ್ಯಾಚ್ನ ಗೆದ್ದಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ನ ಎಪಿಕ್ ಮ್ಯಾಚಲ್ಲಿ ಡಿಫೀಟ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ವಿತ್ ಕಾನ್ಫಿಡೆನ್ಸ್ ಆ್ಯಂಡ್ ವಿತ್ ಮೊಮೆಂಟಮ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ RCB ವಿಲ್ ಬಿ ವೇಟಿಂಗ್ ಟು ಡಿಫೀಟ್ ಚೆನ್ನೈ ಸೂಪರ್ ಕಿಂಗ್ಸ್. ಯಾಕೆಂದರೆ ಇದು ಸಾಧ್ಯ ಆಯಿತು ಅಂತ ಅಂದರೆ ಬೆಂಗಳೂರಿನಲ್ಲಿ 2ನೇ ವಿಕ್ಟ್ರಿ ಆಗಿರುತ್ತೆ. ಆ್ಯಂಡ್ 16 ಪಾಯಿಂಟ್ಸ್ ಸಿಗುತ್ತೆ RCBಗೆ. ಕ್ವಾಲಿಫಿಕೇಷನ್ಗೆ ಮತ್ತು ಟಾಪ್ 2 ಫಿನಿಷ್ಗೆ ಬಹಳ ಹೆಲ್ಪ್ ಆಗುತ್ತೆ RCBಗೆ. ಸೊ ನಾಳೆ ಅಕಸ್ಮಾತ್ ಗೆದ್ದುಬಿಟ್ರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಾನ್ಫಿಡೆನ್ಸ್ ಬಂತು, ಚಿನ್ನಸ್ವಾಮಿ ಹೋಮ್ ಗ್ರೌಂಡ್ನಲ್ಲಿ ವಿನ್ ಪರ್ಸೆಂಟೇಜ್ ಜಾಸ್ತಿ ಆಯಿತು, ಆ್ಯಂಡ್ ಕ್ವಾಲಿಫಿಕೇಷನ್ನ ಹೋಪ್ಸ್ ಜಾಸ್ತಿ ಆಯಿತು, ಟಾಪ್ 2 ಫಿನಿಷ್ನ ಹೋಪ್ ಜಾಸ್ತಿ ಆಯಿತು. ಆ್ಯಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಅಂತಹ ಟೀಮ್ ಮೇಲೆ ವಿನ್ ಆಯಿತು. ಇಷ್ಟು ಸಾಧ್ಯತೆಗಳು ಪಾಸಿಬಲ್ ಇದೆ ನಾಳೆ ಒಂದು ವಿನ್ನಿಂದ. ಆ್ಯಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಅಂತಿದ್ದಾಗೆ ನಮಗೆ ಗೊತ್ತು ಎಂತಹ ಹೈ ಆಕ್ಟೇನ್ ಮ್ಯಾಚ್ ಆಗಿರುತ್ತೆ ಈ ಮ್ಯಾಚ್ ಅಂತ. ಯಾಕೆಂದರೆ MS ಧೋನಿ ವರ್ಸಸ್ ವಿರಾಟ್ ಕೊಹ್ಲಿ, 2 ಜಾಯಿಂಟ್ಸ್ ಆಫ್ ವರ್ಲ್ಡ್ ಕ್ರಿಕೆಟ್ ಕ್ಲಾಶ್ ಇದು ಹೇಳ್ಬೋದು, ಫೇಸ್ ಆಫ್ ಆಗ್ತಾರೆ ಇವರಿಬ್ಬರೂ. ಆ್ಯಂಡ್ ಬೆಂಗಳೂರಿನಲ್ಲಿ ನಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ಫ್ಯಾನ್ಸ್ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ತುಂಬಿಕೊಂಡಿರ್ತಾರೆ. ಬಟ್ MS ಧೋನಿ ಫ್ಯಾನ್ಸ್ ಆಗಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಕೂಡ ಬೆಂಗಳೂರಿನಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಮ್ನ ನೀವು ನೋಡಿದ್ರೆ, ಕ್ರೌಡ್ನ ನೋಡಿದ್ರೆ ಎಲ್ಲೋ ಕೂಡ ಕಾಣಿಸುತ್ತೆ ಸ್ವಲ್ಪ ಇನ್ಫ್ಯಾಕ್ಟ್ ಸ್ವಲ್ಪ ಜಾಸ್ತಿನೇ ಕಾಣುತ್ತೆ ಬೇರೆ ಟೀಮ್ಗಳು ಬೆಂಗಳೂರಿಗೆ ಬಂದಾಗ ಕಂಪೇರ್ ಮಾಡಿದ್ರೆ ಚೆನ್ನೈ ಆ ಟೀಮ್ನ ಸಪೋರ್ಟ್ ಮಾಡೋರು. ಬಟ್ ಇಟ್ ವಿಲ್ ಬಿ ಅ ಗುಡ್ ಕಂಟೆಸ್ಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಯೂಶಲಿ ಇದೊಂದು ಕ್ವಾಲಿಟಿ ಮ್ಯಾಚ್ ಆಗಿರುತ್ತೆ, ಯಾಕೆಂದರೆ 2 ಬೆಸ್ಟ್ ಸೈಡ್ಸ್ನ ಕಾಂಪಿಟೇಷನ್ ಆಗಿರುತ್ತೆ. ಬಟ್ ಈ ಸಲ ಬೆಂಗಳೂರು ಟೀಮ್ ರಿಮಾರ್ಕಬ್ಲಿ ಚೆನ್ನಾಗಿ ಮಾಡಿದೆ ಈ ಸೀಸನ್ನಲ್ಲಿ. ಆ್ಯಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ರಿಮಾರ್ಕಬ್ಲಿ ದೇ ಹ್ಯಾವ್ ಬೀನ್ ಪರ್ಫಾರ್ಮಿಂಗ್ ಲೋ ಇನ್ ದಿಸ್ ಸೀಸನ್. ಸೊ ಇದೊಂದು ಹೈ ಕ್ವಾಲಿಟಿ ಮ್ಯಾಚ್ ಆಗಿಲ್ಲದೆ ಇರ್ಬೋದು, ಬಟ್ ಡೆಫಿನೆಟ್ಲಿ ದಿಸ್ ವಿಲ್ ಬಿ ಹೈ ಆಕ್ಟೇನ್ ಮ್ಯಾಚ್ ಅಂತ ಕರಿತೀನಿ. ಯಾಕಂದರೆ ಪ್ರೆಷರ್ ಅನ್ನೋದೇ ಏನು ಫ್ಯಾಕ್ಟರ್ ಇರುತ್ತೆ ಅದು ಈ ಮ್ಯಾಚಲ್ಲಿ ಬಂದೇ ಬರುತ್ತೆ. RCB ಚೆನ್ನೈ 2 ಟೀಮ್ಗೂ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕಂದರೆ ಹೈ ಆಕ್ಟೇನ್ ಅಂತ ಯಾಕೆ ಕರಿತೀನಿ ಅಂತಂದರೆ ಅದು ಫ್ಯಾನ್ಸ್ನಿಂದ ಬರುವಂತಹ ಪ್ರೆಷರ್ ಆಗಿರ್ಬೋದು, ಆ್ಯಂಡ್ ಈ ಮ್ಯಾಚ್ಗೆ ಇರುವಂತಹ ಒಂದು ರೈವಲ್ರಿ ರೇಟ್ ಆಗಿರ್ಬೋದು. ಹೆಡ್ ಟು ಹೆಡ್ಡಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಲೀಡ್ ಮಾಡಿದ್ದಾರೆ. ಬಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಲ್ರೆಡಿ ಈ ಸೀಸನ್ನಲ್ಲಿ ಚೆನ್ನೈನ ಒಂದು ಸಲ ಸೋಲಿಸಿದ್ದಾರೆ. ಸೊ 2ನೇ ಸಲ ಸೋಲಿಸೋದಕ್ಕೆ RCB ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಚೆನ್ನೈ ಬೆಂಗಳೂರಿಗೆ ಬಂದಾಗ ಆ ಚೆನ್ನೈನ ಸೋಲಿಸೋ ಮಜಾನೇ ಬೇರೆ ಆಗಿರುತ್ತೆ RCB ಆಡಿದ ಲಾಸ್ಟ್ ಮ್ಯಾಚ್ನಲ್ಲಿ ಆರೆಂಜ್ ಕ್ಯಾಪನ್ನು ಕಬಳಿಸಿಕೊಂಡಂತಹ ವಿರಾಟ್ ಕೊಹ್ಲಿ ಇವಾಗ ಸಾಯಿ ಸುದರ್ಶನ್ ಕೈಯಲ್ಲಿರುವಂತಹ ಆರೆಂಜ್ ಕ್ಯಾಪ್ನ ಮತ್ತೆ ಕಸಿದುಕೊಳ್ತಾರ, ಕಾದು ನೋಡಬೇಕಾಗುತ್ತೆ. ವಿರಾಟ್ ಕೊಹ್ಲಿ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ಗೆ ನಾವೆಲ್ಲ ಹೋಪ್ ಮಾಡ್ತಾ ಇರ್ತೀವಿ. ಮತ್ತೆ ಲಾಸ್ಟ್ ಮ್ಯಾಚ್
ಚೇಸ್ ಮಾಸ್ಟರ್ ನಿಂತ್ಕೊಂಡು ಚೇಸ್ ಮಾಡಿ ಮ್ಯಾಚ್ನ ಗೆಲ್ಲಿಸ್ಕೊಟ್ರು. ಸ್ಟ್ರೈಕ್ ರೇಟ್ ಕಡಿಮೆ ಆಗಿರ್ಬೋದು, ಬಟ್ ವಿರಾಟ್ ಕೊಹ್ಲಿ ಅವರು ಆ ಮ್ಯಾಚ್ನಲ್ಲಿ ನಿಂತಿರಲಿಲ್ಲ ಅಂದಿದ್ರೆ, ಕೃಣಾಲ್ ಪಾಂಡ್ಯ ಅವರಿಗೆ ಸಪೋರ್ಟಾಗಿ ನಿಂತಿರಲಿಲ್ಲ ಅಂತ ಅಂದಿದ್ರೆ ಆ ಮ್ಯಾಚ್ನ ಈಸಿಯಾಗಿ ಗೆಲ್ಲಕ್ಕೆ ಆಗ್ತಾನೆ ಇರಲಿಲ್ಲ, ಚಾನ್ಸೇ ಇರ್ತಿರಲಿಲ್ಲ. ಅದಕ್ಕೆ ವಿರಾಟ್ ಕೊಹ್ಲಿಯನ್ನು ಸಿಚುವೇಶನ್ ಅನಲೈಸ್ ಮಾಡಿ ಆಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಕೃಣಾಲ್ ಪಾಂಡ್ಯ ಮ್ಯಾಚ್ ವಿನ್ನರ್ ಆಗಿ ಟರ್ನ್ಔಟ್ ಆದರು ನಮಗೆ ಲಾಸ್ಟ್ ಮ್ಯಾಚಲ್ಲಿ. ಆ್ಯಂಡ್ ಪ್ರತಿ ಮ್ಯಾಚ್ನಲ್ಲೂ ಬೇರೆ ಬೇರೆ ಪ್ಲೇಯರ್ ಆಫ್ ದ ಮ್ಯಾಚಸ್ ನಮಗೆ ಸಿಗ್ತಾ ಇಡೀ ಟೀಮ್ನ ಕಾಂಟ್ರಿಬ್ಯೂಷನ್ ಬಂದಂಗೆ ಆಗಿದೆ. ಆ್ಯಂಡ್ ಟೀಮ್ ಕಾಂಬಿನೇಷನ್ ಬಹಳನೇ ಅದ್ಭುತವಾಗಿದೆ ಈ ಸಲ. ಇನ್ನೇನು ಕ್ವಾಲಿಫಿಕೇಷನ್ಗೆ ಹತ್ರ ಆಲ್ರೆಡಿ ಆಗಿದ್ದಾರೆ RCB, ಬಟ್ ಏನು ಮ್ಯಾಟರ್ ಆಗೋದು ಅಂತಂದರೆ ನಾಕೌಟ್ಸ್ ಗೇಮ್ ಇನ್ನೇನು ಬರುತ್ತೆ. ಇನ್ನೇನು 4 ಗೇಮ್ ಆದಮೇಲೆ ಆಲ್ರೆಡಿ RCB 10 ಮ್ಯಾಚಸ್ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು 4 ಮ್ಯಾಚ್ ಆಗೋದ್ರೆ ಲೀಗ್ ಸ್ಟೇಜ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಬರೋದೇ ನಾಕೌಟ್ಸು. ಇರ್ರೆಸ್ಪೆಕ್ಟಿವ್ ಆಫ್ ಇಫ್ ದೇ ಫಿನಿಶ್ ಇನ್ ಟಾಪ್ 2 ಆರ್ ಟಾಪ್ 4, ನಾಕೌಟ್ ಮ್ಯಾಚ್ ಬಂದೇ ಬರುತ್ತೆ. ಟಾಪ್ 2 ಅಲ್ಲಿ ಫಿನಿಷ್ ಮಾಡಿದ್ರೆ ಅಫ್ಕೋರ್ಸ್ ನಮಗೆ ಗೊತ್ತಿರೋಂಗೆ ಅಡ್ವಾಂಟೇಜ್ ಇರುತ್ತೆ. ಕ್ವಾಲಿಫೈರ್ 1 ಆಡ್ತಾರೆ, ಅಕಸ್ಮಾತ್ ಕ್ವಾಲಿಫೈರ್ 1 ಸೋತ್ರೆ ಕ್ವಾಲಿಫೈರ್ 2 ಆಡಿ ಗೆದ್ದು ಮತ್ತೆ ಫೈನಲ್ಸ್ಗೆ ಹೋಗ್ಬೋದು. ಬಟ್ ಟಾಪ್ 2 ಫಿನಿಷ್ ಮಾಡಿದಾಗ ಕ್ವಾಲಿಫೈರ್ 1 ವಿನ್ ಆದರು ಅಂತಂದರೆ ಡೈರೆಕ್ಟ್ ಫೈನಲ್ಗೆ ಹೋಗಿರ್ತೀವಿ ಆ್ಯಂಡ್ ವಿಲ್ ಬಿ ಅವೈಟಿಂಗ್ ಸಮ್ ಟೀಮ್ ಟು ಕಮ್ ಇನ್ ಟು ದ ಫೈನಲ್. ಸೊ ಅದಕ್ಕೆ ಟಾಪ್ 2 ಫಿನಿಷ್ನ ಹೋಪ್ ಮಾಡ್ತೀವಿ. ಆ್ಯಂಡ್ ಟಾಪ್ 2 ಫಿನಿಷ್ಗೆ ಕೂಡ ರಜತ್ ಪಾಟಿದಾರ್ ಅವರು ಕೂಡ ಏಮ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಸೊ ಈ ಒಂದು ಏಮ್ ಸಕ್ಸಸ್ಫುಲ್ ಆಗಲಿ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಗೋ RCB, ಡಿಫೀಟ್ ಚೆನ್ನೈ ಸೂಪರ್ ಕಿಂಗ್ಸ್ ಇನ್ ದ ಚಿನ್ನಸ್ವಾಮಿ ಸ್ಟೇಡಿಯಂ. 18th May 2024 ಆದಂತಹ ಒಂದು ಹೈ ಆಕ್ಟೇನ್ ಹೈ ಪ್ರೆಷರ್ ಮ್ಯಾಚ್ನ ರಿಪೀಟ್ ನಮ್ಗೆ ಸಿಗಲಿ. ಬಟ್ RCB ಈ ಮ್ಯಾಚ್ನಲ್ಲಿ ಡಾಮಿನೇಟ್ ಮಾಡ್ತಾ ಟಾಪ್ 2 ಫಿನಿಷ್ಗೆ ಏಮ್ ಮಾಡಲಿ. ಆ್ಯಂಡ್ ಟಾಪ್ 2 ಫಿನಿಷ್ ಸಾಧ್ಯ ಆಗಲಿ ಕೂಡ ಈ ಸೀಸನಲ್ಲಿ RCBಗೆ ಅಂತೆಲ್ಲ ನಾವೆಲ್ಲ ಹೋಪ್ ಮಾಡ್ತಾ ಪ್ಲೇ ಬೋಲ್ಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು.